ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶಿಕ್ಷಕ ಟಿಪ್ಪು ನದಾಫ್ ನಿಮ್ಮ ಮುಂದ್ಗಡೆ ಎಕ್ಸಾಮ್ ಟಿಪ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಾಗಾದರೆ ಎಕ್ಸಾಮನ್ನು ಯಾವ ರೀತಿಯಾಗಿ ನಾವು ಫೇಸನ್ನು ಮಾಡ್ಬೋದು? ಎಕ್ಸಾಮ್ ಅಂದರೆ ಎಲ್ಲರಿಗೂ ಭಯ. ಎಕ್ಸಾಮ್ ಅಂದರೆ ಭಯ ಅಲ್ಲ, ಎಕ್ಸಾಮ್ ಅಂದರೆ ಹಬ್ಬ. ಹಾಗಾದರೆ ಎಕ್ಸಾಮ್ ಹಬ್ಬವನ್ನು ನಾವು ಎಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ತೀವೋ ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದೇ ಬರುತ್ತೆ. ಫಸ್ಟ್ ಆಫ್ ಆಲ್, ಎಕ್ಸಾಮ್ ಅಂದ ತಕ್ಷಣ ನಮ್ಮಲ್ಲಿರ್ತಕ್ಕಂಥ ಭಯ ಎಂಬ ಸೆಂಟೆನ್ಸ್ ಏನಿದಿಲ್ಲ, ಆ ಸೆಂಟೆನ್ಸನ್ನು ನಮ್ಮ ತಲೆಯಿಂದ ನಾವು ಕಿತ್ತು ಹಾಕಿದ್ದೇ ದಿವಸ ನಮ್ಮ ತಲೆಯಲ್ಲಿ ರಿಸಲ್ಟ್ಗಳ ಮಳೆ ಅಥವಾ ರಿಸಲ್ಟು ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಎಕ್ಸಾಮ್ನಲ್ಲಿ ತಪ್ಪುಗಳನ್ನು ಮಾಡ್ತೇವೆ ಬನ್ನಿ ನೋಡೋಣ. ಎಕ್ಸಾಮ್ ಟಿಪ್ಸ್. ವಿದ್ಯಾರ್ಥಿಗಳಲ್ಲಿ ಅಥವಾ ವಿದ್ಯಾರ್ಥಿನಿಯರಲ್ಲಿ 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವರಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಏನಂದರೆ, ಸಮಸ್ಯೆ ಏನಂದರೆ, ಪ್ರಶ್ನೆ ಪತ್ರಿಕೆ ಬಂದಾಗ ಅಂಜಬೇಡಿ. ವಿದ್ಯಾರ್ಥಿಗಳೇ, ನೀವು ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿ ಬಂದ ತಕ್ಷಣ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಅಂಜ್ತಾರೆ. ಯಾಕೆ? ಈ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ ಗೊತ್ತಿಲ್ಲ. ಟಫ್ ಕೇಳಿದ್ದಾರೋ, ಈಜಿ ಕೇಳಿದ್ದಾರೋ, ಔಟ್ ಆಫ್ ಸಿಲೆಬಸ್ ಕೇಳಿದ್ದಾರೋ, ಇದೆಲ್ಲವೂ ಗೊಂದಲಗಳು ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾದರೆ ಒಂದನ್ನು ತಿಳ್ಕೊರೆ, ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಒಂದೇ ಇರುತ್ತೆ. ನಾವಿಲ್ಲಿ ಗೊಂದಲಕ್ಕೆ ಉಂಟಾಗ್ತೇವೆ. ಅವನಿಗ ಈ ಪ್ರಶ್ನೆಗೆ ನಾನು ಉತ್ತರ ಮಾಡ್ತೀನೋ ಇಲ್ಲೋ, ಈ ಪ್ರಶ್ನೆ ತಪ್ಪಿದೇನಿಲ್ಲೋ, ನನ್ನ ರಿಸಲ್ಟ್ ಕಡಿಮೆ ಆಗುತ್ತೋ, ಇದೆಲ್ಲ ಸಮಸ್ಯೆಗಳೇನಪ್ಪ ಅಂದರೆ ಇನ್ನೂ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂದಿರುವುದಿಲ್ಲ. ಆವಾಗ ಗೊಂದಲಗಳು ಪ್ರಾರಂಭವಾಗುತ್ತವೆ. ಇನ್ನು ಪ್ರಶ್ನೆ ಪತ್ರಿಕೆ ನಮ್ಮ ಕೈಯಲ್ಲೇ ಬಂದಿಲ್ಲ. ವಿದ್ಯಾರ್ಥಿಗಳೇ, ತಲೆಯಿಂದ ತೆಗೆದುಹಾಕಿ, ನಿನಗೆ ಯಾವ ಪ್ರಶ್ನೆ ಪತ್ರಿಕೆ ಇದೆಯೋ ಪಕ್ಕದವನಿಗೂ ಕೂಡ ಅದೇ ಪ್ರಶ್ನೆ ಪತ್ರಿಕೆ ಇದೆ. ನಾವು ಪ್ರಶ್ನೆ ಪತ್ರಿಕೆ ಬಗ್ಗೆ ತಲೆ ಕೆಡಿಸೋದುಗಳ ಓದಿದ್ದೀನಿ ತಾನೇ, ಅದ್ಭುತವಾಗಿ ಓದಿದ್ದೇನೆ, ಮಸ್ತಾಗಿ ಓದಿದ್ದೇನೆ. ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂದಾಗ ಅದನ್ನು ಬಹಳಷ್ಟು ಖುಷಿಯಿಂದ ತೆಗೆದುಕೊಳ್ಳಿ, ಬಹಳಷ್ಟು ಖುಷಿಯಿಂದ ತೆಗೆದುಕೊಳ್ಳಿ. ಆವಾಗ ನಿಮ್ಮ ಧೈರ್ಯವೇ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ. ಇನ್ನು ಮತ್ತೆ ಯಾವ ಪ್ರಶ್ನೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಸುಮಾರು 30 ಪ್ರಶ್ನೆ ಆಗಿರ್ಬೋದು, 25 ಪ್ರಶ್ನೆ ಆಗಿರ್ಬೋದು, ಎಷ್ಟೇ ಪ್ರಶ್ನೆಗಳಾಗಿರ್ಬೋದು, ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಯಾವ ಪ್ರಶ್ನೆಗಳನ್ನು ಕೂಡ ಬಿಟ್ಟು ಬರಬೇಡಿ. ಹಾಗಾದರೆ ಸರ್ ಗೊತ್ತಿಲ್ಲ ಅಂದರೆ ಹೇಗೆ? ಗೊತ್ತಿಲ್ಲ ಅಂದರೂ ಕೂಡ ಏನು ಪತ್ರ ಗೊತ್ತ ಇರುವ ಹಾಗೆ ಬರೆಯಬೇಕು. ಇದೇ ಸ್ಮಾರ್ಟ್ ಸ್ಟೂಡೆಂಟ್ನ ವಿದ್ಯಾರ್ಥಿಯ ಲಕ್ಷಣ. ಯಾವ ಪ್ರಶ್ನೆಗಳನ್ನು ಕೂಡ ಏನಪ್ಪ ಅಂದರೆ ಬಿಟ್ಟು ಬರೋ ಹಾಗಿಲ್ಲ. ಸರ್ ಮತ್ತೆ ಹೇಗೆ? ಗೊತ್ತಿಲ್ಲ ಅಂದರೆ ಏನು ಮಾಡ್ಬೋದು? ಗೊತ್ತಿಲ್ಲ ಆದರೂ ಕೂಡ ಅದೇ ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2-3 ಲೈನ್ ಬರೆದ್ರೆ 3 ಅಂಕದ ಪ್ರಶ್ನೆ ಇದ್ದರೆ ಕನಿಷ್ಠ 1 ಅಥವಾ 2 ಅಂಕರೇ ಬಿದ್ದೇ ಬೀಳುತ್ತೆ. ಇವತ್ತು 10 ಅಂಕದ ಪ್ರಶ್ನೆ ಇದೆ ಅಂತ ತಿಳ್ಕೊರಿ, 8 ಅಂಕದ ಪ್ರಶ್ನೆ ಇದೆ ಅಂತ ತಿಳ್ಕೊರಿ, ನಾವು ಏನೂ ಬರ್ದಿಲ್ಲ ಅಂದರೆ ಯಾವ ಮಾರ್ಕ್ಸು ಕೂಡ ಏನಪ್ಪ ನಮಗೆ ಬರುವುದಿಲ್ಲ. ಅದಕ್ಕಾಗಿ ಯಾವ ಪ್ರಶ್ನೆಗಳನ್ನು ಕೂಡ ಬಿಟ್ಟು ಬರುವ ಹಾಗಿಲ್ಲ. 1 ನಿಮಿಷ ಕೂಡ ಎಕ್ಸಾಮ್ನಲ್ಲಿ ಟೈಮನ್ನು ಹಾಗೆ ಹೋಗಲು ಬಿಡಬೇಡಿ. ಗೊತ್ತಿಲ್ಲ ಅಂದರೂ ಕೂಡ ಅದೇ ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದಿಷ್ಟು ವರ್ಡ್ಗಳನ್ನು ನೀಟಾಗಿ ಬರೀರಿ. ನಿಮಗೆ ಆ 8 ಮಾರ್ಕ್ಸ್ಗಳ ಪೈಕಿ ಆ 8 ಮಾರ್ಕ್ಸ್ನಲ್ಲಿ ಕೊನೆಗೆ 3-4 ಮಾರ್ಕ್ಸರು ಬಿದ್ದೇ ಬೀಳುತ್ತೆ. ಇಷ್ಟೇ ಹೇಳೋದು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ನೆಕ್ಸ್ಟ್, ಅಂದವಾದ ಅಕ್ಷರವನ್ನು ಬರೆಯಿರಿ. ತಪ್ಪಾಗಿ ಅಕ್ಷರವನ್ನು ಬರೆಯಬೇಡಿ. ಅಕ್ಷರದ ಮಧ್ಯೆ ಸ್ಪೇಸ್ ಇರಲಿ. ವಿದ್ಯಾರ್ಥಿಗಳ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೆ. ಏನಂದರೆ ಅಕ್ಷರಗಳು ನನ್ನ ಸರ್ ಹ್ಯಾಂಡ್ ರೈಟಿಂಗ್ ಸರಿಯಾಗುವುದಿಲ್ಲ, ನನ್ನ ರಿಸಲ್ಟ್ ಕಡಿಮೆ ಆಗುತ್ತೆ ಏನೋ. ಒಂದನ್ನು ತಿಳ್ಕೊರಿ, ನಿಮ್ಮ ಅಕ್ಷರಗಳು ಮತ್ತೊಬ್ಬರಿಗೆ ಓದಲು ಬಂದರೆ ಸಾಕು. ಪೂರ ಪ್ರಿಂಟ್ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಅಕ್ಷರಗಳು ಮತ್ತೊಬ್ಬರಿಗೆ ಅಥವಾ ಎಕ್ಸಾಮ್ನರ್ಗೆ, ಪೇಪರನ್ನು ಚೆಕ್ ಮಾಡ್ತಕ್ಕಂಥವ್ರಿಗೆ ಅರ್ಥವಾದರೆ ಸಾಕು. ಅಕ್ಷರಗಳ ಮಧ್ಯೆ ಸ್ಪೇಸನ್ನು ಇರಲಿ. ಕೆಲವರು ಆ ಅಕ್ಷರಗಳನ್ನು ಸ್ಪೇಸ್ ಇಲ್ಲ ಹಾಗೆ ಬರೆದು ಬಿಡ್ತಾರೆ. ಅಕ್ಷರಗಳ ಮಧ್ಯೆ ಇವತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಆಗ್ತಾ ಇಲ್ಲ ಅಂದರೆ ಅದಕ್ಕೇನು ಮಾಡಿ, ಸ್ವಲ್ಪ ಸ್ಪೇಸನ್ನು ಕೊಡ್ತು ಬರ್ರಿ, ಭಾಳಷ್ಟು ಅಂದವಾಗಿ ಕಾಣುತ್ತೆ.
ಜೊತೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಮಾಡಬೇಡಿ. ಈ 3 ಪಾಯಿಂಟ್ಗಳನ್ನು ಇಲ್ಲಿ ನೀವು ನೆನಪಿಟ್ಕೋಬೇಕಾಗ್ತದೆ. ಅಕ್ಷರಗಳನ್ನು ಅಂದವಾಗಿ ಬರೀರಿ. ಅಕ್ಷರಗಳು ಮತ್ತೊಬ್ಬರಿಗೆ ಓದಲು ಬರಬೇಕು, ಸಾಕು. ಇನ್ನು ಅಕ್ಷರಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರಲಿ, ಸ್ಪೇಸ್ ಇರಲಿ. ಇನ್ನು ಅಕ್ಷರಗಳನ್ನು ತಪ್ಪಾಗಿ ಬರೆಯಲು ಹೋಗಬೇಡಿ. ನೆಕ್ಸ್ಟ್, ಅಕ್ಷರ ಅಥವಾ ವಾಕ್ಯದ ಕೆಳಗೆ ಅಂಡರ್ಲೈನ್ ಹಾಕಿ. ಇದರಿಂದ ನಿಮ್ಮ ತಪ್ಪುಗಳು ಗಮನಕ್ಕೆ ಬರುವುದಿಲ್ಲ. ನಾನು ಫಸ್ಟ್ ಪಾಯಿಂಟನ್ನು ಹೇಳಿದೆ ನಿಮಗೆ. ಯಾವ ರೀತಿ ಅಂದರೆ, ಈಗ ನನಗೆ 8 ಮಾರ್ಕ್ಸ್ ಕ್ವಶನ್ ಇದೆ. ಆ ಆನ್ಸರೇ ನನಗೆ ಬರುವುದಿಲ್ಲ. ಆ ಪ್ರಶ್ನೆಗೆ ನನಗೆ ಆನ್ಸರೇ ಬರುವುದಿಲ್ಲ. ನಾನು ಹಾಗೋ ಹೀಗೋ ಮಾಡಿ ಸಾಹಸ ಮಾಡಿ ಬರೆದಿದ್ದೀನಿ. ಅದರಲ್ಲಿ ನನಗೆ 2-3 ಪಾಯಿಂಟ್ ಮಾತ್ರ ಗೊತ್ತಿದ್ದಾವೆ. ಆ 2-3 ಪಾಯಿಂಟ್ ನಿನ್ಗೆ ಗೊತ್ತಿದ್ರೆ ಅದಕ್ಕೆ ಅಂಡರ್ಲೈನ್ ಮಾಡಿ ಸಿಂಗಲ್ ಯೂನಿಟ್ ಕಾಮಾ ಅಥವಾ ಡಬಲ್ ಯೂನಿಟೆಡ್ ಕಾಮಾ ಒಳಗೆ ಬರೆಯಿರಿ. ಯಾಕೆಂದರೆ ಎಕ್ಸಾಮ್ನರು ಆ ಕಡೆ ಓದಲು ಹೋಗುವುದೇ ಇಲ್ಲ, ಅವರನ್ನು ಇಲ್ಲಿಯೇ ಕಟ್ಟಿ ಹಾಕಬಹುದು. ಅದಕ್ಕೋಸ್ಕರ ನೀವು 8 ಅಂಕದ ಪ್ರಶ್ನೆ ನಿಮಗೆ ಅದ್ಭುತವಾಗಿ ಬರೆಯಲು ಇದೆ ಅಂದರೆ ನೀವು 1 ಮಾರ್ಕ್ಸ್ ಕೂಡ ಅಲ್ಲಿ ಕಟ್ ಆಗಬಾರ್ದು. ಅಂದರೆ ನೀವು ಇಂಪಾರ್ಟೆಂಟ್ ಕೆಳಗೆ ಅಲ್ಲಿ ಗೆರೆಯನ್ನು ಅಂಡರ್ಲೈನನ್ನು ಮಾಡಿ, ಜೊತೆಗೆ ಸಿಂಗಲ್ ಯೂನಿಟ್ ಕಾಮಾ ಡಬಲ್ ಯೂನಿಟ್ ಕಾಮಾ ಅನ್ನು ಬರೀರಿ. ನಿಮ್ಮ ಸ್ಕೋರು ಹೆಚ್ಚಾಗುತ್ತೆ. ಎಷ್ಟು ಅಂಕಗಳಿಗೆ ಎಷ್ಟು ಬರೆಯಬೇಕು ಅಂತಕ್ಕಂಥ ಪ್ರಜ್ಞೆ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ನೆಕ್ಸ್ಟ್, ಹಾಗಾದರೆ ಇಲ್ಲಿ ನಾವು ಎಷ್ಟು ಅಂಕಗಳಿಗೆ ಎಷ್ಟು ಬರೀಬೇಕು. ಕೆಲವರು 2 ಮಾರ್ಕ್ಸಿನ ಪ್ರಶ್ನೆ ಕೇಳಿರ್ತಾರೆ. ಅವರು ಮಿನಿಮಮ್ ಏನಪ್ಪ ಅಂದರೆ 10-15 ಲೈನ್ ಆನ್ಸರ್ ಬರ್ತದೆ, ಸಿಕ್ಕಾಪಟ್ಟೆ ಬರೆದು ಬಿಡ್ತಾರೆ. ನಿಮ್ಮ ಸಮಯ ಸಾಲುವುದಿಲ್ಲ. ಅದಕ್ಕೋಸ್ಕರ ಎಷ್ಟು ಪ್ರಶ್ನೆಯನ್ನು ಕೇಳಿದಾರೋ, ಎಷ್ಟು ಅಂಕದ ಪ್ರಶ್ನೆ ಇದೆಯೋ ಅಷ್ಟನ್ನು ಮಾತ್ರ ನೀವು ಬರೆಯಿರಿ. ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿ ಇಟ್ಟಿದ್ದೆ ಆದರೆ ನಿಮ್ಮ ರಿಸಲ್ಟು ಭಾಳ ಅದ್ಭುತವಾಗಿ ಆಗುತ್ತೆ. ಹ್ಯಾಪಿಯಾಗಿ ಹೋಗಿ, ಖುಷಿಯಿಂದ ಹೋಗಿ. ಯಾವ ಪ್ರಶ್ನೆ ಕೇಳ್ತಾರೋ, ಯಾರು ಬರ್ತಾರೋ ಇದೆಲ್ಲವೂ ಕೂಡ ತಲೆಯಿಂದ ತೆಗೆದು ಹಾಕಿ ಕೂಲಾಗಿ ಬರೀರಿ. ಕೂಲಾಗಿದ್ದರೆ ಬರಲಾರ್ದ ಆನ್ಸರ್ ಕೂಡ ಏನಪ್ಪ ಅಂದರೆ ನಿಮ್ಮ ತಲೆಯಲ್ಲಿ ಬಂದೇ ಬರ್ತವೆ. ಓಕೆ, ಬಿ ಹ್ಯಾಪಿ. ಭಾಳ ಅದ್ಭುತವಾಗಿ ರಿಸಲ್ಟನ್ನು ಮಾಡಿ. ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಶಿಕ್ಷಕರು ಎಲ್ಲರೂ ಏನಪ್ಪ ಅಂದರೆ ನಿಮ್ಮ ರಿಸಲ್ಟ್ಗೆ ವೇಟ್ ಮಾಡ್ತಾ ಇರ್ತಾರೆ. ಓಕೆ, ಜೈ ಹಿಂದ್.